ಇನ್ನು ಬಾಗಲಕೋಟೆಯಲ್ಲಿ ಒಂದು ಮಜಾ ಬರ್ತಿರುವಂತದ್ದು ಉಮೇಶ್ ಮೇಟಿ ಅವರು ಮೂರನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಬಾಗಲಕೋಟೆ ಕ್ಲಿಯರ್ ಆಗಿ ಕಾಂಗ್ರೆಸ್ಗೆ ಆಗಂಗ್ ಕಾಣಿಸ್ತಾ ಇದೆ. ಅಂಡ್ 8,600 ಮತಗಳಿಂದ ವೀರಣ್ಣ ಚರಂತಿಮಠ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಬಟ್ ದಾವಣಗೆರೆ ಯಾಕೋ ಗೊತ್ತಾಗ್ತಿಲ್ಲ. ಇಲ್ಲ, ದಾವಣಗೆರೆ ಕೌಂಟಿಂಗ್ ಆಗ್ತಾ ಇದೆ, ಬರುತ್ತೆ. ಈಗ ನಾವು ನಮ್ಮ ಅರ್ಜೆಂಟ್ಗೋಸ್ಕರ ಅವ್ರು ಕೊಡೋಕ್ಕಾಗಲ್ವಲ್ಲ, ನಮ್ಮ ಅರ್ಜೆಂಟ್ಗೋಸ್ಕರ ಕೊಡೋಕ್ಕಾಗಲ್ಲ. ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಬಟ್ ಈ ರಿಸಲ್ಟು ಇದು ನಾವು ಹಂಗೆ ಕೇರಳ ನೋಡಿದಾಗ LDF UDF ಗ್ಯಾಪ್ ಜಾಸ್ತಿ ಆಗ್ತಿದೆ. UDF ಒಂದು ಹೆಚ್ಚು ಸೀಟ್ಗಳನ್ನ ಪಡೀತಾ ಇದೆ. 91 ಸೀಟಲ್ಲಿ UDF ಮುನ್ನಡೆನ ಕಾಯ್ದುಕೊಂಡಿದೆ. ಆ್ಯಂಡ್ ವೆಸ್ಟ್ ಬೆಂಗಾಲ್ 122 BJP, 108 TMC ಅದನ್ನು ಇದು ಮಾಡಿಕೊಂಡಿದೆ. ಬಟ್ ಕೇರಳ LDF ಆ್ಯಂಡ್ UDF ಗ್ಯಾಪ್ ಆಗ್ತಿದೆ. UDF 91 ಸೀಟ್ಗೆ UDF ಹೋಗಿರ್ತಕ್ಕಂಥದ್ದು ಒಂದು. ಇನ್ನು ಅಸ್ಸಾಮು 68 ಸೀಟ್ BJP, 23 ಕಾಂಗ್ರೆಸ್, 1 AUDF, ಅದರ್ಸ್ 1. ಸೊ ಅಸ್ಸಾಂ ಕ್ಲಾರಿಟಿ ಇದೆ. ಇನ್ನು ಉಳಿದವ ಯಾವ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕೆ ಹೇಳ ಹಿನ್ನಡೆ ಅಂತ. ಬಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆ ದಾವಣಗೆರೆ. ಸಮರ್ಥ ಅವರು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು ಸದ್ಯಕ್ಕೆ. ಈಗ ಅಂದ್ರೆ ಪ್ರಾರಂಭದಲ್ಲಿ ಸಮರ್ಥ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ರು, ಈಗ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಬಟ್ ಅದೇ ಬಾಗಲಕೋಟೆ ಎಲ್ಲೋ ನಾನು ಆಗ್ಲೇ ಹೇಳಿದಾಗೆ ದಾವಣಗೆರೆ 557 ಓಟ್ ಸಾಕಾಗಲ್ಲ. ಇವ್ರು ಇನ್ನೂ ಮುನ್ನಡೆ ಎಷ್ಟು ಹೋಗ್ಬೇಕು ಅಂದ್ರೆ ಒಂದು 10,000 ಮುನ್ನಡೆ ಹೋಗ್ಬೇಕಾಗುತ್ತೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಂದು 10,000 ಮುನ್ನಡೆ ಹೋದ್ರೆ ಮುಸ್ಲಿಂ ಏರಿಯಾದಲ್ಲಿ ಅವ್ರದ್ದೊಂದು ಸ್ಪ್ಲಿಟ್ ಆಗಿ ಅವೆಲ್ಲ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸುತ್ತ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು 4-5 ಸುತ್ತು ಹೋಗ್ಬೇಕು. 6ನೇ ಸುತ್ತು ಅಥವಾ 7ನೇ ಸುತ್ತಿಂದ ಇಲ್ಲಿ ಹೋಗ್ತಾರೆ. ಸೊ ಹಾಗಾಗಿ ಇದೇನು ದೊಡ್ಡ ಲೀಡ್ ಏನಲ್ಲ ಶ್ರೀನಿವಾಸ್ಗೆ. 577 ಓಟು, ನಾಟ್ ಬಿಗ್ ಲೀಡ್. ಸೊ ಅದನ್ನ ನಾವು ಕಾಯ್ಬೇಕಾಗತ್ತೆ. ಅಂಡ್ ಬಾಗಲಕೋಟೆ ರಿಸಲ್ಟ್ ಕಾಂಗ್ರೆಸ್ ಬಹುತೇಕ ಆಗಂಗಿದೆ. ಹೌದು, ಯಾಕೆಂತ ಹೇಳಿದ್ರೆ ಬಹಳಷ್ಟು ಮತಗಳ ಅಂತರದಿಂದ ಈಗ ಮುನ್ನಡೆಯನ್ನ ಸಾಧಿಸ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಬಾಗಲಕೋಟೆ ನಾವಾಗ್ಲೇ ಲೆಕ್ಕಾಚಾರ ಹಾಕೊಂಡಂಗೆ ಕಾಂಗ್ರೆಸ್ಗೆ ಮುನ್ನಡೆ ಆಗ್ಬಹುದು. ದಾವಣಗೆರೆದ ಇನ್ನ ಸ್ವಲ್ಪ ಕಾಯ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಒಂದು ಹೋಟೆಲ್ ಗೆದ್ರು ಗೆಲುವೆ. ಬಟ್ 577 ಓಟ್ ಮುನ್ನಡೆ. ಇನ್ನೊಂದಷ್ಟು ಲೀಡ್ಗೆ ಹೋದಾಗ, ಮುಸ್ಲಿಂ ಏರಿಯಾ ಹೋದಾಗ, ಮತ್ತು ಒಂದೊಂದು ಏರಿಯಾಗಳು ಒಂದಷ್ಟು ಇರುತ್ತೆ ಲೀಡ್, ಅದಾಗುತ್ತೆ. ಬಟ್ ಅಗೇನ್ ತಮಿಳ್ನಾಡು ಕಡೆ ತಿರ್ತಾ ಇದೀನಿ. 50 ಕ್ರಾಸ್ ಮಾಡ್ತಪ್ಪ, TVK 50 ಬಂತು. ಅದೇ ನಾನು ಆಗ್ಲೇ ಹೇಳ್ದಾಗೆ ತಮಿಳ್ನಾಡಲ್ಲಿ ಏನೋ ಒಂದ್ ಆಗುತ್ತೆ. ಈಗ TVK ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ್ರು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಈಗಿನ ನಂಬರ್ ನೋಡಿದ್ರೆ ಇನ್ನ ಕಾಯ್ಬೇಕಾಗತ್ತೆ.